ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಗರ್ಭಿಣಿಯರಲ್ಲಿ ಕ್ಯಾಲ್ಸಿಯಂ ಕೊರತೆಯಾದರೆ ಯಾವ ಸಮಸ್ಯೆ ಎದುರಾಗುತ್ತದೆ? ಆಪ್ಷನ್ಸ್: ಎ ಮಾನಸಿಕ ಒತ್ತಡ, ಬಿ ಎದೆಹಾಲು, ಸಿ ಹೆರಿಗೆ, ಡಿ ಆರೋಗ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಗರ್ಭಿಣಿಯರಲ್ಲಿ ಕ್ಯಾಲ್ಸಿಯಂ ಕೊರತೆಯಾದಾಗ ಯಾವುದೇ ಕೆಲಸ ಮಾಡುವ ಸಂದರ್ಭದಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗುತ್ತದೆ ಮತ್ತು ಎಲ್ಲ ಸಂದರ್ಭದಲ್ಲೂ ಸುಸ್ತು ಮತ್ತು ಸೋಮಾರಿತನ ಆವರಿಸುತ್ತದೆ. ಹೆರಿಗೆಯ ನಂತರ ಮಹಿಳೆಯರಲ್ಲಿ ಕ್ಯಾಲ್ಸಿಯಂ ಕೊರತೆ ಕಂಡುಬಂದು ಆಯಾಸ ಎದುರಾಗುತ್ತದೆ. ಇದರಿಂದ ಸ್ತನಗಳಲ್ಲಿ ಹಾಲು ಉತ್ಪತ್ತಿ ಕಡಿಮೆಯಾಗುತ್ತದೆ ಮತ್ತು ಯಾವುದಾದರೂ ವಿಷಯದ ಮೇಲೆ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ. ಹೀಗಾಗಿ ಗರ್ಭಿಣಿ ಮಹಿಳೆಯರು ಒಂದು ದಿನಕ್ಕೆ 1000ರಿಂದ 1200 mg ಕ್ಯಾಲ್ಸಿಯಂ ಸೇವನೆ ಮಾಡುವುದು ಅಗತ್ಯವಾಗಿದೆ. ಎರಡನೇ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ಸುಸ್ತು, ತಲೆ ಸುತ್ತು, ಮೈಕೈ ನೋವು ಬರದಂತೆ ನೋಡಿಕೊಳ್ಳುತ್ತದೆ? ಆಪ್ಷನ್ಸ್: ಎ ಓಟ್ಸ್, ಬಿ ಡ್ರೈ ಫ್ರೂಟ್ಸ್, ಸಿ ಬೀಟ್ರೂಟ್, ಡಿ ನುಗ್ಗೆ ಸೊಪ್ಪು. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಬೆಳಗ್ಗೆ ತಿಂಡಿಗೆ 1 ಗಂಟೆ ಮೊದಲು ನೆನೆಸಿದ ಬೀಜಗಳನ್ನು ಮತ್ತು ಡ್ರೈ ಫ್ರೂಟ್ಸ್ ಅನ್ನು ಸೇವಿಸಬಹುದು. ಹಾಗೆ ತಿಂಡಿಯಲ್ಲಿ ಓಟ್ಸ್ನ ಜೊತೆಗೆ ಒಂದು ಸೇಬನ್ನು ಸೇವಿಸುವುದು ಉತ್ತಮ. ಪ್ರತಿನಿತ್ಯ ಬೀಟ್ರೂಟ್ ಜ್ಯೂಸ್ ಅಥವಾ ನೆಲ್ಲಿಕಾಯಿ ಜ್ಯೂಸ್ ಕುಡಿಯುವುದು, ಬಾಳೆಹಣ್ಣು ಮತ್ತು ಮಧ್ಯಾಹ್ನದ ಊಟದಲ್ಲಿ ನುಗ್ಗೆ ಸೊಪ್ಪು ಅಥವಾ ನುಗ್ಗೆ ಸೊಪ್ಪಿನ ಪುಡಿಯನ್ನು ಬಳಸುವುದರಿಂದ ಸುಸ್ತು, ತಲೆ ಸುತ್ತು, ಮೈಕೈ ನೋವು ಸೇರಿದಂತೆ ಇನ್ನಿತರ ಸಮಸ್ಯೆಗಳು ಬರದಂತೆ ನೋಡಿಕೊಳ್ಳುತ್ತದೆ. ಮೂರನೇ ಪ್ರಶ್ನೆ, ಯಾವುದು ಪುರುಷರಲ್ಲಿ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಯುವಲ್ಲಿ ಪರಿಣಾಮಕಾರಿಯಾಗಿದೆ? ಆಪ್ಷನ್ಸ್: ಎ ಟೀ ಟ್ರೀ ಎಣ್ಣೆ, ಬಿ ಬೇಲದ ಹಣ್ಣು, ಸಿ ಶತಾವರಿ, ಡಿ ಲವಂಗದ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಡಿ ಲವಂಗದ ಎಣ್ಣೆ. ಲವಂಗದ ಎಣ್ಣೆಯು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಯುವಲ್ಲಿ ಪರಿಣಾಮಕಾರಿಯಾಗಿದೆ. ಇದು ಪುರುಷರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಬೆಳವಣಿಗೆಯನ್ನು ತಡೆಯುತ್ತದೆ. ಈ ಎಣ್ಣೆಯಲ್ಲಿರುವ ಆರೋಮ್ಯಾಟಿಕ್ ಘಟಕಗಳಾದ ಯುಜೆನಾಲ್ ಮತ್ತು ಫ್ಲೇವನಾಯ್ಡ್ ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಮನುಷ್ಯ ಆರೋಗ್ಯವಾಗಿರಲು ದಿನಕ್ಕೆ ಎಷ್ಟು ಉಪ್ಪನ್ನು ಸೇವಿಸಬೇಕು? ಆಪ್ಷನ್ಸ್: ಎ 10 ಗ್ರಾಂ, ಬಿ 7 ಗ್ರಾಂ, ಸಿ 5 ಗ್ರಾಂ, ಡಿ 11 ಗ್ರಾಂ. ಸರಿಯಾದ ಉತ್ತರ ಆಪ್ಷನ್ ಸಿ 5 ಗ್ರಾಂ. ಆಹಾರ ತಜ್ಞರ ಪ್ರಕಾರ ಎಲ್ಲ ವಯಸ್ಕರು ಪ್ರತಿದಿನ 5 ಗ್ರಾಂ ಅಥವಾ 1 ಟೀ ಚಮಚಕ್ಕಿಂತ ಕಡಿಮೆ ಉಪ್ಪನ್ನು ಸೇವಿಸುವುದು ಒಳಿತು. ಅತಿಯಾದ ಉಪ್ಪು ಸೇವನೆಯು ಅಧಿಕ ರಕ್ತದೊತ್ತಡ ಮತ್ತು ಹೃದಯ ಕಾಯಿಲೆಯ ಅಪಾಯವನ್ನು ಹೆಚ್ಚಿಸುತ್ತದೆ. 6 ತಿಂಗಳ ನಂತರ ಮಕ್ಕಳಿಗೆ ಕ್ರಮೇಣ ತಮ್ಮ ಆಹಾರದಲ್ಲಿ ಉಪ್ಪನ್ನು ಸೇರಿಸಲು ಪ್ರಾರಂಭಿಸಬೇಕು. ಆದರೆ ಮಗುವಿಗೆ 1 ವರ್ಷ ತುಂಬುವವರೆಗೆ ದಿನಕ್ಕೆ ಕೇವಲ 1 ಗ್ರಾಂ ಉಪ್ಪನ್ನು ಮಾತ್ರ ನೀಡಬೇಕು ಮತ್ತು 6 ತಿಂಗಳೊಳಗಿನ ಮಕ್ಕಳಿಗೆ ಉಪ್ಪಿನ ಬಗ್ಗೆ ತಿಳಿದಿರುವುದಿಲ್ಲ. ತಾಯಿಯ ಎದೆಹಾಲು ಬಿಟ್ಟು ಬೇರೆ ಏನನ್ನೂ ಕೊಡದೇ ಇರುವ ಪರಿಣಾಮ ಇಲ್ಲಿ ಉಪ್ಪಿನ ಅಗತ್ಯ ಬರುವುದೇ ಇಲ್ಲ. 6 ತಿಂಗಳ ನಂತರವೂ ಮಕ್ಕಳಿಗೆ ಇದ್ದಕ್ಕಿದ್ದಂತೆ ಉಪ್ಪು ಆಹಾರವನ್ನು ನೀಡುವ ಅಗತ್ಯವಿಲ್ಲ. ಒಂದು ವೇಳೆ ಮಗುವು ಆಹಾರವನ್ನು ತೆಗೆದುಕೊಳ್ಳದಿದ್ದರೆ ಮಾತ್ರ ಚಿಟಿಕೆಯಷ್ಟು ಪ್ರಮಾಣದ ಉಪ್ಪನ್ನು ಮಾತ್ರ ಸೇರಿಸಬೇಕು. ಐದನೇ ಪ್ರಶ್ನೆ, ತುಳಸಿ ನೀರು ಅಥವಾ ತುಳಸಿ ಚಹಾವನ್ನು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಜ್ವರ ಬರುವುದಿಲ್ಲ, ಬಿ ಬಿಪಿ ವಿರೋಧಿ, ಸಿ ಕೆಮ್ಮು ನಿಯಂತ್ರಣ, ಡಿ ಇಮ್ಯುನಿಟಿ ಬೂಸ್ಟರ್. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ತುಳಸಿಯಲ್ಲಿ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಗುಣವಿದ್ದು ಇದು ಒಂದು ಔಷಧೀಯ ಸಸ್ಯವಾಗಿದೆ. ತುಳಸಿ ಎಲೆಗಳನ್ನು ತಂದು ಚೆನ್ನಾಗಿ ತೊಳೆದು ನೀರಿನಲ್ಲಿ ಹಾಕಿ ಕುದಿಸಿ ಅದಕ್ಕೆ ಶುಂಠಿ, ಚಕ್ಕೆ ಮತ್ತು ಕಾಳು ಮೆಣಸಿನ ಪುಡಿಯನ್ನು ಸೇರಿಸಿ ಚಹಾ ತಯಾರಿಸಿ ಕುಡಿಯುತ್ತಿದ್ದರೆ ಉಸಿರಾಟಕ್ಕೆ ಸಂಬಂಧಪಟ್ಟ ಹಲವಾರು ಸಮಸ್ಯೆಗಳು ಬಗೆಹರಿದು ನೆಗಡಿ, ಕೆಮ್ಮು, ಜ್ವರ ತಕ್ಷಣಕ್ಕೆ ನಿಯಂತ್ರಣಕ್ಕೆ ಬರುತ್ತದೆ. ಆರನೇ ಪ್ರಶ್ನೆ, ನಿರಾಶ್ರಿತರು ಇಲ್ಲದ ವಿಶ್ವದ ಏಕೈಕ ದೇಶ ಯಾವುದು? ಆಪ್ಷನ್ಸ್: ಎ ಅಮೆರಿಕ, ಬಿ ವಿಯೆಟ್ನಾಂ, ಸಿ ಜಪಾನ್, ಡಿ ಫಿನ್ಲ್ಯಾಂಡ್.
ಸರಿಯಾದ ಉತ್ತರ ಆಪ್ಷನ್ ಡಿ ಫಿನ್ಲ್ಯಾಂಡ್. ಫಿನ್ಲ್ಯಾಂಡ್ ವಿಶ್ವದ ಅತ್ಯಂತ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಒಂದಾಗಿದೆ. ಪ್ರತಿಯೊಬ್ಬ ನಾಗರಿಕನಿಗೆ ಆರ್ಥಿಕ ಭದ್ರತೆ, ಭತ್ಯೆಗಳ ಜೊತೆಗೆ ಅನೇಕ ಹಕ್ಕುಗಳು ಮತ್ತು ಸೌಲಭ್ಯಗಳನ್ನು ಇಲ್ಲಿನ ಸರ್ಕಾರ ಒದಗಿಸುತ್ತದೆ. ಇಲ್ಲಿ ಆರ್ಥಿಕತೆಯು ತುಂಬಾ ಪ್ರಬಲವಾಗಿದೆ. ಫಿನ್ಲ್ಯಾಂಡ್ನ ಬ್ಯಾಂಕುಗಳನ್ನು ವಿಶ್ವದ ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಲಾಗಿದೆ. ಇಲ್ಲಿ GDP ಕಡಿಮೆಯಾದರೂ ಯಾರೂ ಮನೆಯಿಲ್ಲದ ವಿಶ್ವದ ಏಕೈಕ ದೇಶ ಎಂದು ಎನಿಸಿಕೊಂಡಿದೆ. 7ನೇ ಪ್ರಶ್ನೆ, ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಯೋನಿ ತುರಿಕೆ ಉಂಟಾಗಲು ಕಾರಣವೇನು? ಆಪ್ಷನ್ಸ್ ಎ ಅಸುರಕ್ಷಿತ ಲೈಂಗಿಕತೆ, ಬಿ ಋತುಬಂಧ, ಸಿ ನೈರ್ಮಲ್ಯತೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನೈರ್ಮಲ್ಯದ ಅಭ್ಯಾಸಗಳು. ನೈರ್ಮಲ್ಯದ ಕೊರತೆಯು ಯೋನಿಯಲ್ಲಿ ತುರಿಕೆಗೆ ಸಾಮಾನ್ಯ ಕಾರಣವಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಶುಚಿತ್ವವನ್ನು ಕಾಪಾಡಿಕೊಳ್ಳದಿದ್ದರೆ ಅಥವಾ ಕಾಸ್ಮೆಟಿಕ್ ಉತ್ಪನ್ನಗಳನ್ನು ಬಳಸುತ್ತಿದ್ದರೆ pH ಮಟ್ಟದಲ್ಲಿನ ಕ್ಷೀಣತೆಯಿಂದಾಗಿ ತುರಿಕೆ ಸಮಸ್ಯೆ ಉಂಟಾಗುತ್ತದೆ. ಋತುಬಂಧದ ಸಮಯದಲ್ಲಿ ದೇಹದಲ್ಲಿನ ಹಾರ್ಮೋನ್ಗಳ ಮಟ್ಟವು ಹದಗೆಡುತ್ತದೆ. ಇದರಿಂದಾಗಿ ಯೋನಿಯಲ್ಲಿ ಶುಷ್ಕತೆಯಿಂದ ತುರಿಕೆ ಸಮಸ್ಯೆ ಇನ್ನಷ್ಟು ಹೆಚ್ಚಾಗುತ್ತದೆ. ನೀವು ಅಸುರಕ್ಷಿತ ಲೈಂಗಿಕತೆಯನ್ನು ಹೊಂದಿದ್ದರೆ ಇದು ಲೈಂಗಿಕವಾಗಿ ಹರಡುವ ಸೋಂಕಿನ ಅಪಾಯವನ್ನು ಹೆಚ್ಚಿಸುತ್ತದೆ. ಯೋನಿಯ pH ಮಟ್ಟವು ಅಸಮತೋಲನಗೊಂಡಾಗ ಕೆಟ್ಟ ಬ್ಯಾಕ್ಟೀರಿಯಾದ ಪ್ರಮಾಣವು ಹೆಚ್ಚಾಗುತ್ತದೆ. ಇದನ್ನು ಬ್ಯಾಕ್ಟೀರಿಯಾದ ಯೋನಿನೋಸಿಸ್ ಎಂದು ಕರೆಯಲಾಗುತ್ತದೆ. ಯೋನಿಯಲ್ಲಿ ನಿರಂತರ ಅಥವಾ ಪುನರಾವರ್ತಿತ ತುರಿಕೆ ಬ್ಯಾಕ್ಟೀರಿಯಾದ ಯೋನಿನೋಸಿಸ್ನ ಪ್ರಮುಖ ಲಕ್ಷಣವಾಗಿದೆ. ಯೋನಿಯಲ್ಲಿ ಕ್ಯಾಂಡಿಡಾ ಆಲ್ಬಿಕಾನ್ಸ್ ಶಿಲೀಂಧ್ರದ ಪ್ರಮಾಣವು ಹೆಚ್ಚಾದಾಗ ಅದು ಈಸ್ಟ್ ಸೋಂಕನ್ನು ಉಂಟುಮಾಡುತ್ತದೆ. ಇದರಿಂದಾಗಿ ಯೋನಿಯಲ್ಲಿ ತುರಿಕೆ, ಕೆಂಪು ಮತ್ತು ದಪ್ಪವಾದ ಸ್ರವಿಸುವಿಕೆಯು ಉಂಟಾಗುತ್ತದೆ. 8ನೇ ಪ್ರಶ್ನೆ, ಯಾವ ಒಂದು ವಸ್ತುವಿನಿಂದ ಮನೆಯಲ್ಲಿ ನಕಾರಾತ್ಮಕತೆ ಆಕರ್ಷಣೆಯಾಗುತ್ತದೆ? ಆಪ್ಷನ್ಸ್ ಎ ಉಪ್ಪು, ಬಿ ಮಾಂಸ, ಸಿ ಹೊಗೆಯದ ಬಟ್ಟೆ, ಡಿ ತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಎ ಉಪ್ಪು. ಸಾಮಾನ್ಯವಾಗಿ ಉಪ್ಪು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಹೀಗಿರುವಾಗ ಉಪ್ಪನ್ನು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಶೇಖರಿಸುವುದು ಅಥವಾ ಉಪ್ಪಿನ ಡಬ್ಬಿಯನ್ನು ಮುಚ್ಚದೆ ಹಾಗೆ ತೆರೆದಿಡುವುದರಿಂದ ಮನೆಯಲ್ಲಿ ಇದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವಲ್ಲಿ ಹೆಚ್ಚು ಪ್ರಮುಖ ಪಾತ್ರ ವಹಿಸುತ್ತದೆ. 9ನೇ ಪ್ರಶ್ನೆ, ಯಾವುದನ್ನು ಬಳಸುವುದರಿಂದ ಸೊಳ್ಳೆಗಳನ್ನು ಬರದಂತೆ ತಡೆಯುತ್ತದೆ? ಆಪ್ಷನ್ಸ್ ಎ ನೀಲಗಿರಿ ಎಣ್ಣೆ, ಬಿ ಬೇವಿನ ರಸ, ಸಿ ಬೇವಿನ ಹೊಗೆ, ಡಿ ವಿನಿಗರ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ನೀಲಗಿರಿ ಎಣ್ಣೆ ಮತ್ತು ಬೇವಿನ ರಸ ಈ ಎರಡನ್ನೂ ಮಿಶ್ರಣ ಮಾಡಿ ಖಾಲಿ ಇರುವ ಆಲ್ಔಟ್ ಡಬ್ಬದಲ್ಲಿ ಹಾಕಿ ಆಲ್ಔಟ್ ರೀತಿ ಬಳಸುವುದರಿಂದ ಇದರ ವಾಸನೆಗೆ ಕೆಲವೇ ನಿಮಿಷಗಳಲ್ಲಿ ಸೊಳ್ಳೆಗಳು ಮನೆಯಿಂದ ಓಡಿ ಹೋಗುತ್ತವೆ. 10ನೇ ಪ್ರಶ್ನೆ, ಮಾನವ ದೇಹದಲ್ಲಿ ಅತ್ಯಂತ ಚಿಕ್ಕ ಕೋಶ ಯಾವುದು? ಆಪ್ಷನ್ಸ್ ಎ ಸೆರೆಬೆಲ್ಲಮ್ ಗ್ರ್ಯಾನ್ಯುಲರ್ ಸೆಲ್, ಬಿ ಸ್ಟೇಪ್ಸ್, ಸಿ ಪ್ಯಾರಿಯಲ್ ಸೆಲ್, ಡಿ ನ್ಯೂಮೋಸೈಟ್. ಸರಿಯಾದ ಉತ್ತರ ಆಪ್ಷನ್ ಎ ಸೆರೆಬೆಲ್ಲಮ್ ಗ್ರ್ಯಾನ್ಯುಲರ್ ಸೆಲ್. ಮಾನವ ದೇಹದಲ್ಲಿನ ಅತ್ಯಂತ ಚಿಕ್ಕ ಕೋಶವೆಂದರೆ ಸೆರೆಬೆಲ್ಲಮ್ನ ಗ್ರ್ಯಾನ್ಯುಲರ್ ಸೆಲ್. ಮಾನವ ದೇಹದಲ್ಲಿ ಸುಮಾರು 50 ಬಿಲಿಯನ್ ಗ್ರ್ಯಾನ್ಯುಲರ್ ಕೋಶಗಳಿವೆ ಎಂದು ಅಂದಾಜಿಸಲಾಗಿದೆ. ಅವು ಮೆದುಳಿನ ಹೆಚ್ಚಿನ ನ್ಯೂರಾನ್ಗಳನ್ನು ರೂಪಿಸುತ್ತವೆ. ಈ ಜೀವಕೋಶಗಳು ಸೆರೆಬೆಲ್ಲಮ್ನಲ್ಲಿವೆ. ಸೆರೆಬೆಲ್ಲಮ್ನ ಗ್ರ್ಯಾನ್ಯುಲರ್ ಕೋಶದ ಸರಾಸರಿ ಗಾತ್ರವು ಸುಮಾರು 4 ಮೈಕ್ರೋಮೀಟರ್ಗಳಿಂದ 4.5 ಮೈಕ್ರೋಮೀಟರ್ಗಳಷ್ಟಿರುತ್ತವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.